ಒಳಗ್ ಬಂದು ಆ ಮಗು ನಿನ್ನನ್ನು ಕಾಪಾಡ್ಬಿಡ್ತು ಕಣೆ. ಅಮ್ಮ ಏನ್ ಹೇಳ್ತಿದ್ಯಾ ಅಮ್ಮ? ಹೌದು, ನಿನ್ನನ್ನು ಯಾರಿಂದನೂ ಕಾಪಾಡಕ್ ಆಗ್ತಿರ್ಲಿಲ್ಲ ಕಣೆ. ಎಷ್ಟೊತ್ತಾಗ್ಲೇ ನೀನು ಸುಟ್ಟು ಭಸ್ಮ ಆಗ್ಬಿಡ್ತಿದ್ದೆ. ಎಷ್ಟು ದಿನ ನೀನು ಯಾವ ಭೂತ ಅಂತ ದ್ವೇಷ ಮಾಡ್ತಿದ್ಯೋ ಆ ಮಗು ಬಂದು ನಿನ್ನನ್ನು ಕಾಪಾಡ್ಬಿಡ್ತು ಕಣೆ. ಅಮ್ಮ ನೀನ್ ಹೇಳ್ತಿರೋದು ನಿಜನಾ? ಹೌದು, ಅದಕ್ಕೆ ಅಕ್ಕ ಅಂಜಲಿಗೆ ಹೇಳಿ ನಿಮ್ಮ ಜೀವ ಉಳಿಸಿದ್ರು. ಅದಕ್ಕೆ ನಾನು ನಿಮಗೆ ಮಾಡಬಾರ್ದು ಮಾಡಿಬಿಟ್ಟೆ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡಿಬಿಟ್ಟೆ. ನಿಮ್ಮನ್ನ ಹುಚ್ಚಿ ಅಂದೆ. ಅಣ್ಣನಿಂದ ನಿಮ್ಮನ್ನ ದೂರ ಮಾಡಕ್ ನೋಡ್ದೆ. ನಿಮ್ಮ ಮಗುನ ಎಲ್ಲ ಬಿಟ್ಟು ಬಂದೆ. ಅಷ್ಟು ಸಾಲದು ಅಂತ ನಿಮ್ಮ ಹೊಟ್ಟೆಯಲ್ಲಿರೋ ಮಗುನ ಸಾಯಿಸಕ್ ನೋಡ್ದೆ. ಬಹುಶಃ ನನ್ನಷ್ಟು ಪಾಪ ಮಾಡಿರೋರು ಯಾರು ಸಿಗಲ್ಲ ಅನ್ಸುತ್ತೆ. ನನ್ನ ಪಾಪದ ಕೂಡ ತುಂಬ ಹೋಗಿತ್ತು. ಅದಕ್ಕೆ ನಾನು ಹೀಗೆ ಸುಟ್ಟು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನನ್ನು ಯಾಕೆ ಉಳಿಸಿದ್ರಿ? ನನ್ನನ್ನು ಉಳಿಸೋದಕ್ಕೆ ನಿಮ್ಮ ಮನ್ಸಾದ್ರೆ ಹೇಗೆ ಬಂತು? ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ರಾಗಿಣಿ ಸಮಾಧಾನ ಮಾಡ್ಕೊ. ನೋಡು, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಈ ಮಗು ಅಂಜಲಿ. ನಾನು ಯಾವತ್ತೂ ನಿನ್ನನ್ನು ದ್ವೇಷ ಮಾಡಿರಲಿಲ್ಲ ರಾಗಿಣಿ. ವಿನಾಕಾರಣ ನೀನೇ ನನ್ನನ್ನು ದ್ವೇಷಿಸ್ತಾ ಬಂದೆ. ನನಗಿಂತಲೂ ಏನೋ ಗೊತ್ತಿಲ್ದಿರೋ ಮುಗ್ಧ ಮಗು. ಅವಳನ್ನ ಭೂತ ಅಂತ ಹೇಳಿ ಅವಳನ್ನ ದ್ವೇಷ ಮಾಡ್ತಾ ಅವಳನ್ನ ನಾಶ ಮಾಡಕ್ ನೋಡ್ದೆ. ನೀನ್ ಮಾಡಿದ ತಪ್ಪುಗಳಿಗೆ ಆ ದೇವ್ರು ಇವತ್ತು ನಿನಗೆ ಶಿಕ್ಷೆ ಕೊಟ್ಟ. ಆದ್ರೆ ಅಂಜಲಿ, ನೀನು ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಇವತ್ತವಳು ಹತ್ತೆ ಸಾಯ್ಬಾರ್ದು ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿನ್ನನ್ನು ಉಳಿಸಿದ್ಲು. ಎಲ್ಲ ಬಂದ್ರ? ಅಜ್ಜಿ ಎಲ್ಲ ಬಂದಿದ್ದಾರೆ. ಅಜ್ಜಿ ಎಲ್ಲ ಇದ್ದಾರೆ. ಇವತ್ತು ಬಹುಶಃ ನಾ ಕರೆದಿರೋ ಸಭೆನೇ ಕೊನೆ ಅನಿಸುತ್ತೆ. ಇನ್ನು ಮುಂದೆ ನಾನು ಸಭೆಗೆ ನಿಮ್ಮನ್ನೆಲ್ಲ ಕರಿಬೇಕಾದ ಅವಶ್ಯಕತೆಯೂ ಇರಲ್ಲ. ನೀವು ಕರೆದ್ರೆ ನಾನು ಬರೋದೂ ಇಲ್ಲ. ಯಾಕಂದರೆ ಇವತ್ತಿನ ನಂತರ ಈ ಮುದುಕಿ ಮೇಲೆ ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ಸಾಬೀತಾಗಿ ಹೋಗುತ್ತೆ. ಯಾವ ಆಸ್ತಿ ಒಡವೆನೂ ನಮ್ಮ ಹಿಂದೆ ಬರೋದಿಲ್ಲ. ನಾವು ಎಷ್ಟು ಕೋಟಿ ದುಡಿದ್ರೂ ನಮ್ಮ ಹಿಂದೆ ಬರೋದು ನಾವು ದಾನ ಧರ್ಮ ಮಾಡಿ ಸಂಪಾದನೆ ಮಾಡಿದ ಪುಣ್ಯ ಮಾತ್ರ, ಆಸ್ತಿ ಒಡವೆಗಳಲ್ಲ. ಇದನ್ನೆಲ್ಲ ನನ್ನ ಗಡ್ಡ ಸಂಪಾದನೆ ಮಾಡಿದ್ದು. ಒಂದು ವೇಳೆ ಆ ಕಾಲದಲ್ಲೇ ಇದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದಿದ್ರೆ ಇವತ್ತಿನ ದಿವಸ ಒಂದು ದಮ್ಮಡಿ ಕಾಸು ಉಳಿದಿರ್ತಿರ್ಲಿಲ್ಲ. ಇದಕ್ಕೋಸ್ಕರ ನೀವು ಕಚ್ಚಾಡೋ ಅಂಥ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ.
ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ತರಹ ಬೆಳೆಸಿ ಅಂತಾರೆ. ಆದರೆ ನಮ್ಮನೇಲಿ ಆ ರೀತಿ ಆಗಲಿಲ್ಲ. ಆಸ್ತಿಗೋಸ್ಕರ ಮನುಷ್ಯತ್ವನ ಮರೆತು ರಕ್ತ ಸಂಬಂಧವನ್ನೇ ಕಳಚಿಕೊಳ್ಳುವಂಥ ಜನ ನನ್ನ ಸಂಬಂಧಿಗಳು ಅಂತ ಹೇಳ್ಕೊಳ್ಳೋಕೆ ನನಗೆ ಅಸಹ್ಯ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಶ್ರಮದ ದುಡಿಮೆನ ನಂಬಿ ಬದುಕಬೇಕು. ಅದು ಬಿಟ್ಟು ಯಾರೋ ಕೂಡಿಟ್ಟಿರೋ ಆಸ್ತಿಗೆ ಕೈ ಚಾಚುವಂಥ ಭಿಕ್ಷುಕನಾಗಬಾರ್ದು. ಅದು ಬದುಕಿದ್ದು ಸತ್ತಂತೆ. ಅಂಥ ಆಸ್ತಿಯಲ್ಲಿ ಬಾಳಿದ ಬದುಕಿಗೆ ಯಾವ ಸಾರ್ಥಕತೆಯೂ ಇರೋದಿಲ್ಲ. ಅದು ಯಾರ್ದೋ ಹಂಗಲ್ಲಿ ಬದುಕೋ ಅಂಥ ದೈನೇಸಿ ಬದುಕು. ಅಂಥ ಬದುಕನ್ನು ಯಾವ ಪ್ರಾಣಿಗಳು ಬದುಕೋದಿಲ್ಲ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ನನ್ನ ಗಂಡನಿಂದ ನನಗೆ ಬಂದಿರೋವಂಥ ಆಸ್ತಿ. ನಿಮ್ಮಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಮಮಕಾರ ಅನ್ನೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ಒಡವೆಗೋಸ್ಕರ ನೀವು ನನಗೆ ಒಂದು ತುತ್ತು ಅನ್ನ ಹಾಕ್ತಿದ್ದೀರಿ. ನೀವೆಲ್ಲನ ಬೀದಿಗೆ ಎಸ್ತು ಬಿಡ್ತೀರೋ ಅನ್ನೋ ಭಯಕ್ಕೆ ಇಷ್ಟು ದಿನ ಆದರೂ ನಾನು ನನ್ನ ಆಸ್ತಿನ ಯಾರಿಗೂ ಹಂಚದೆ ನನ್ನಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲ ಅಜ್ಜಿ, ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ನೀ ಸುಮ್ಮನಿರು ಯಶೋಧ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದು ತಪ್ಪು ಮಾಡಿರೋರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ. ಈಗ ನೀವು ನನಗೊಂದು ತುತ್ತು ಅನ್ನ ಹಾಕೋದಿಲ್ಲ ಅನ್ನೋ ಭಯ ಇಲ್ಲ. ಅದರ ಬದಲು ಬೀದಿಗೆ ಸೇಯೋದು ಎಷ್ಟೋ ವಾಸಿ. ಆದರೆ ನೀವು ಯಾವನ ಏಜೆಂಟ್ರಾಗಿ ನನ್ನ ಜೀವನೇ ತಿನ್ನೋಕೆ ಹೊರಟಿದ್ದೀರಿ. ನಿಮ್ಮಂಥವ್ರ ಕೈನಲ್ಲಿ ಅನ್ನ ತಿನ್ನೋದು ವಿಷ ತಿಂದ ಹಾಗೆ. ಅದ್ರ ಬದಲು ಬೀದಿಲಿ ಬಿದ್ದು ಅನಾಥಶವಾಗಿ ಕೊಳತು ಹೋಗೋದೆಷ್ಟೋ ವಾಸಿ. ಈ ಆಸ್ತಿ ಒಡವೆ, ಈ ಲೌಕಿಕ ಬದುಕು ಯಾವುದರ ಬಗ್ಗೆನೂ ನನಗೆ ವ್ಯಾಮೋಹ ಇಲ್ಲ. ನನ್ನ ವಿವೇಚನೆಗನುಸಾರವಾಗಿ ಎಲ್ಲರಿಗೂ ಹಂಚಿಬಿಡ್ತೀನಿ. ನಾನು ರಾಜೀವನ ಜೊತೆಯಲ್ಲಿರ್ತೀನಿ. ನೀವು ಕೆಟ್ಟದ್ದು ಬಯಸಿದ್ರಿ ಅಂತ ನಾನು ನಿಮಗೆ ಕೆಟ್ಟದ್ದು ಮಾಡೋಲ್ಲ. ನೀವೆಲ್ಲ ಚೆನ್ನಾಗಿರಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆಸ್ತಿಗೋಸ್ಕರ ಮಾಡಬಾರದನ್ನು ಮಾಡೋಕೆ ಹೊರಟವರು ನಾನು ಸತ್ರು ನನ್ನ ಮುಖ ನೋಡೋಕೆ ಬರೋದು ಬೇಡ. ನೀವೆಲ್ಲ ಇನ್ನ ಹೋಗಬಹುದು. ಅಜ್ಜಿ, ನಿನ್ನೆ ರಾತ್ರಿ ನಾವು ಏನು ಹೇಳಿದ್ವೋ ಈಗಲೂ ಆ ಮಾತುಗಳಿಗೆ ಬದ್ಧರಾಗಿದ್ದೀವಿ. ನಮಗೆ ಆಸ್ತಿಲಿ ಯಾವ ಪಾಲು ಬೇಡ ಅಜ್ಜಿ. ಅಂಜಲಿನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಡ. ಅದಕ್ಕೆ ಅವರು ಒಪ್ಪಿದ್ದಾರೆ. ಹೌದಾ? ಇದಕ್ಕೆ ರಾಜೀವ ಒಪ್ಪಿದ್ನಾ? ಹಾ, ಒಪ್ಪಿದ್ದಾರೆ. ಇಲ್ಲ, ನಾನು ಈ ಮನೆ ಬಿಟ್ಟು ಬರಲ್ಲ. ನಾನು ನಿಮ್ಮ ಜೊತೆ ಬಂದ್ರೆ ಅಪ್ಪ ಅಮ್ಮ ಕಳ್ದೋಗ್ತಾರೆ. ಅಪ್ಪ ಅಮ್ಮ ನಾನು ಇಲ್ಲಿ ಹುಡ್ಕೊಂಡು ಬರ್ತಾರೆ ಅಂತಾನೆ ನಾನು ಇಲ್ಲಿ ಕಾಯ್ಕೊಂಡಿರೋದು. ನಾನು ಈ ಮನೆ ಬಿಟ್ಟು ಎಲ್ಲೂ ಬರಲ್ಲ.